ಮತದಾರರಲ್ಲಿ ದೇಶಕ್ಕೆ ಬದಲಾವಣೆ ಬೇಕು, ಮತ್ತೊಮ್ಮೆ ಮೋದಿ ಆಗಬೇಕು ಅಂತೇಳಿ ಜನರ ಆಸೆ ಇದೆ. ಅದಂತೆ ಮತದಾರರು ನಮ್ಮ ಪಕ್ಷದ ಪರವಾಗಿದ್ದಾರೆ. ಬಿಜೆಪಿ ಮತ್ತು ನಾವು ಅಲಯನ್ಸ್ ಆಗಿರೋದ್ರಿಂದ ಉತ್ತಮವಾದಂಥ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಕ್ಷೇತ್ರದಲ್ಲಿ ಇನ್ನೂ ಏನೇನು ಕೆಲಸ ಆಗಬೇಕಾಗಿದೆ? ನಮ್ಮ ಕೊಣನೂರು ಹೋಬಳಿಗೆ ವಿಶೇಷವಾಗಿ ಮಲ್ಪಣ್ಣ ಹೋಬಳಿ ಎರಡಕ್ಕೂ ಕೂಡ ಲಿಫ್ಟ್ ಇರಿಗೇಷನ್ ಕೆರೆ ನೀರು ತುಂಬಿಸಕ್ಕಂಥದ್ದು ಆದ್ಯತೆ ಇದೆ. ಅದನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡಬೇಕು. ಅದು ಮೇಜರ್ ಮಿಕ್ಕಿದೆಲ್ಲ ಸಣ್ಣ ಪುಟ್ಟದ್ದು ಇದೆಲ್ಲ ಇದ್ದೇ ಇರುತ್ತೆ. ಅದು ವಿತೌಟ್ ಸೇಯಿಂಗ್ ಹೋಗುತ್ತೆ. ಕೊಣನೂರು ಟು ಕಟ್ಟೆಪುರ ಒಂದು ಮೇಜರ್ ಬ್ರಿಡ್ಜ್ ಬೇಕು. ಆ ಕಟ್ಟೆಪುರ ಪಂಚಾಯತಿಯವರು ಸುಮಾರು 14-15 ಕಿಲೋಮೀಟ್ರ್ ಸುತ್ತು ಬರಬೇಕು ಇಲ್ಲಿಗೆ, ಯಾಕೆಂದರೆ ಇದೇ ಕೇಂದ್ರ ಸ್ಥಳ ಕೊಣನೂರು. ಸೊ ಅದೊಂದು ಭಾರಿ ಮೇಜರ್ ಆಗಿರೋದು. ಇನ್ನು ಮಿಕ್ಕಿದ್ದೆಲ್ಲ ಸರ್, ಕಾಂಗ್ರೆಸ್ ಅವರು ಸಾಕಷ್ಟು ಪ್ರಣಾಳಿಕೆಗಳು ಕೊಟ್ಟಿದ್ದಾರೆ. ಅದರಿಂದ ಏನಾದರೂ ಬಿಜೆಪಿಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಸರ್, ನಿಮ್ಮ ಒಂದು ಅನಿಸಿಕೆ? ಕಾಂಗ್ರೆಸ್ ಪ್ರಣಾಳಿಕೆಗಳು ಹೆಚ್ಚು ಕಡಿಮೆ 75 ವರ್ಷ ಆಳಿರೋರು ಅವರೇ. ಈಗ ಪ್ರಣಾಳಿಕೆ ಕೊಡೋದನ್ನು ಅವರ ಅಧಿಕಾರದಲ್ಲಿ ಮಾಡ್ಬೋದಾಗಿತ್ತಲ್ವಾ? ಈಗ ಇವ್ರು ಮಾಡಿರೋದು ನೋಡಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಅವಕಾಶ ಕೊಟ್ಟಾಗ ಮಾಡಿರಲಿಲ್ಲ. ಈಗ ಬದಲಾವಣೆಯನ್ನು ದೇಶದ ಜನ ಬಯಸಿದ್ದಾರೆ. ಬದಲಾವಣೆ ಆಗಿರೋದನ್ನು ನೋಡ್ತಾ ಇದ್ದಾರೆ. ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಮೋದಿಯವ್ರ ಮೇಲೆ ಮೋದಿ ಬಂದ ಮೇಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಬಹುಶಃ ನಿರೀಕ್ಷಣೆಯಲ್ಲಿ ಜನ ಇದ್ದಾರೆ. ಬಟ್ ನಮಗೇನಪ್ಪ ಅಂದರೆ ಈ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಆಗಬೇಕು ಯಾರೇ ಆಗಲಿ. ಆಮೇಲೆ ಅಗ್ರಿಕಲ್ಚರ್ಗೆ ಒತ್ತು ಕೊಡಬೇಕು. ಅವೆರಡು ಆಗಬೇಕು. ಈಗ ಇಂಡಸ್ಟ್ರೀಸು ಮತ್ತು ಅವೆಲ್ಲ ಅದೇ ಒಂದು ಇದು ನಮ್ಮ ದೇಶದಲ್ಲಿ 80% ಅಗ್ರಿಕಲ್ಚರಿಸ್ಟ್ ಇರೋದ್ರಿಂದ ಅಗ್ರಿಕಲ್ಚರ್ಗೆ ಅನುಕೂಲ ಆಗುವಂಥದ್ದು ಆಗಬೇಕು. ನಾವು ಲಕ್ಷ ಲೀಡು ಅಂತ ಏನೊಂದು ಹೇಳಕ್ಕೆ ಬಿಡೋದ. ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಬಿಟ್ಟು ನಾನು ಎಲ್ಲೂ ಜಾಸ್ತಿ ಹೋಗಿಲ್ಲ. ಬೇರೆ ಕಡೆಗೆ ನನ್ನ ಸ್ನೇಹಿತರುಗಳು ನಮಗೆ ಯಾವುದೊಂದು ಕಳೆದ ಬಾರಿ ನಾನು 5,32,000 ಮತನ ತಗೊಂಡಿದ್ದೆ. ಎಗನೆಸ್ಟು ಕಾಂಗ್ರೆಸ್ ಆ್ಯಂಡ್ JDS ನಾನೇ BJPಯನ್ನಾಗಿದೆ. ಈಗ JDS BJP ಒಂದಾಗಿರೋದ್ರಿಂದ ಮತದಾರರು ನಮ್ಮ ಕೈ ಹಿಡಿತಾರೆ. ನಮ್ಮ ರಿಸಲ್ಟು ಆಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಮತ ಬಾಂಧವರೇ, ನೀವು ಇವತ್ತು ಮತ ಚಲಾಯಿಸಬೇಕಾಗಿರ್ತಕ್ಕಂಥದ್ದು ದೇಶವನ್ನು ಕಾಪಾಡ್ತಕ್ಕಂಥ ಪಕ್ಷ ಯಾವುದು, ರಕ್ಷಣೆ ಮಾಡ್ತಕ್ಕಂಥ ಪಕ್ಷ ಯಾವುದು, ದೇಶ ಉಳಿಬೇಕಾದ್ರೆ ಯಾರು ಇರಬೇಕು ಅಂತಕ್ಕಂಥ ನಿರ್ಧಾರವನ್ನು ನೀವು ಮಾಡಬೇಕು. ಅದು ನಿಮ್ಮ ಕೈಲಿದೆ. ನೀವೆಲ್ಲರೂ ಕೂಡ ಒಮ್ಮತವಾಗಿ ಈ ಬಾರಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋದು ಮುಖಾಂತರ ನಮ್ಮ ಕ್ಷೇತ್ರದ ಅಭ್ಯರ್ಥಿನೂ ಕೂಡ ಇದು BJP ಮತ್ತು JDS ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಮೋದಿಯ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತಾರೆ. ಅವರ ಕ್ರಮ ಸಂಖ್ಯೆ 2 ಹೊರೆ ಹೊತ್ತ ಮಹಿಳೆ. ಕಳೆದ ಬಾರಿ ನೀವು ಯಾರು ನನಗೆ ಓಟ್ ಹಾಕಿ ನನ್ನನ್ನು ಈ ಕ್ಷೇತ್ರದಾಗ ಗೆಲ್ಲಿಸಿರಿ, ಅದೇ ಇದು ಕ್ರಮ ಸಂಖ್ಯೆ 2 ಹೊರೆ ಹೊತ್ತ ಮಹಿಳೆ.